ವೆಚ್ಚವನ್ನು ಸಂಪೂರ್ಣವಾಗಿ ಅದರ ವೆಚ್ಚವನ್ನು ಮಹಾನಗರ ಪಾಲಿಕೆಗೆ ಯೂನಿಯನ್ ಬ್ಯಾಂಕ್ ವತಿಯಿಂದ ಅವರು MD ಅವರು ಬಂದು ನಾವು ಅದನ್ನು ನಿರ್ವಹಿಸಿ ಕೊಡ್ತೇವೆ. ಅದರ ಹಣ ನೀವು ಹೇಗೆ ಬೇಕಾದರೆ ಪೊಲೀಸ್ ಇಲಾಖೆ ಸಾರ್ವಜನಿಕರ ಎಲ್ಲರ ಪರವಾಗಿ ಆ ಸರ್ಕಲನ್ನು ನಿರ್ಮಾಣ ಮಾಡಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಅದರ ವೆಚ್ಚ ಸಂಪೂರ್ಣ ನಾವು ಕೊಡ್ತೇವೆ ಅಂತೇಳಿ ಸರಿಸುಮಾರು 70 ರಿಂದ 75 ಲಕ್ಷ ರೂಪಾಯಿ ಯೂನಿಯನ್ ಬ್ಯಾಂಕ್ನವರು ಅದನ್ನು ವೆಚ್ಚವನ್ನು ಕಾರ್ಪೊರೇಷನ್ಗೆ ಭರಿಸ್ತಾರೆ. ಕಾರ್ಪೊರೇಷನ್ ಕಾಮಗಾರಿಗಳನ್ನು ಮಾಡಿ ಹಾಗಾಗಿ ಅವರು 70-75 ಲಕ್ಷ ರೂಪಾಯಿ ಖರ್ಚು ಮಾಡುವಂಥ ಯಾವ ಹಣ ಇದೆ ಆ ಹಣದಿಂದ ಏನಾಗ್ತದೆ ಅಂತ ಕೆಲವೊಂದು ರೀತಿಯಲ್ಲಿ ಅವರು ನೋಡಲಿಕ್ಕೆ ಬಂದು ಅವರು ಮಂಗಳೂರಿಗೆ ಬಂದವರಿದ್ದರು ಅವರನ್ನು ಜೋಡಿಸಿಕೊಂಡು ನೋಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಕಾಮಗಾರಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ವಿಶೇಷವಾಗಿ ಅವರ ಮನಸ್ಸು ಅಂಬೇಡ್ಕರ್ ಅವರ ಪ್ರತಿಮೆ ಮತ್ತು ಸರ್ಕಲ್ಗೆ ನಾವು ಬ್ಯಾಂಕಿನ ಕಡೆಯಿಂದ ಹಣ ಕೊಡುವಂಥದ್ದು ಅವರಿಗೆ ಭಾಳ ಖುಷಿಯನ್ನು ಕೊಟ್ಟಿತ್ತು ಅಂತ ಹೇಳುವ ಕಾರಣ ಇಮಿಡಿಯೇಟ್ಲಿ MD ಅವರು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಅವರು ಇವತ್ತು ಬಂದಿದ್ದಾರೆ. ಹಾಗಾಗಿ ಈ ಬಗ್ಗೆ ಭಾಳ ದೊಡ್ಡ ರೀತಿಯಲ್ಲಿ ಪ್ರಯತ್ನ ಮಾಡಿದಂಥ ಸಂಘಟನೆಯ ಪ್ರಮುಖರು ಎಲ್ಲರೂ ಸೇರಿಕೊಂಡು ಮೇಯರ್ ಅವರು, ಗೌರವಾನ್ವಿತ ಉಪಮೇಯರ್ ಅವರು, ಅದೇ ರೀತಿ ತುಳುನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಮತ್ತು ಎಲ್ಲ ಪ್ರಮುಖರು, ಮಹಾನಗರ ಪಾಲಿಕೆ ಸದಸ್ಯರು, ವಿರೋಧ ಪಕ್ಷದ ನಾಯಕರು, ಹಾಗೆ ಸಚೇತಕರು ಎಲ್ಲರೂ ನಾವು ಸೇರಿಕೊಂಡು ಈ ಒಂದು MD ಅವರು ಬಂದು ಯೂನಿಯನ್ ಬ್ಯಾಂಕಿನ MD ಅವರು ಬಂದು ಇದನ್ನು ಒಂದು ಚಾಲನೆ ರೀತಿಯಲ್ಲಿ ಹಣ ಹಸ್ತಾಂತರಿಸುವ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಿದ್ದೇವೆ. ಭಾಳ ಸಂತೋಷ.